ಹಲೋ ಎವ್ರಿವನ್. ಸರಿ, ಯಾರಾದರೂ DCET 2024 ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇದ್ರೆ, ಸೊ ನಾವು ಇವತ್ತಿಂದ ಮ್ಯಾಥಮೆಟಿಕ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ನ ಹ್ಯಾಂಡಲ್ ಮಾಡೋಣ. ನಿಮಗೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಬಂದು 4 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಮ್ಯಾಟ್ರಿಸಸ್ ಅಂತಂದ್ರೆ ಏನು, ಮ್ಯಾಟ್ರಿಕ್ಸ್ ಮೇಲೆ ಏನೇನು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು, ಸೊ ಇದ್ರದ್ದು ಸ್ವಲ್ಪ ಲಿಟ್ಲ್ ಬಿಟ್ ಡೀಟೇಲ್ಸ್ನ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಮ್ಯಾಟ್ರಿಕ್ಸ್ ಅಂತಂತಂದ್ರೆ ಏನು. ಸೊ ನೀವು ಯಾವುದೇ ಎಲಿಮೆಂಟ್ಸ್ನ ರೋ ಮತ್ತೆ ಕಾಲಮ್ ಅಲ್ಲಿ ಬರ್ಕೊಂಡ್ರೆ ಅದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಎ ಇಸ್ ಈಕ್ವಲ್ ಟು, ಇಲ್ಲಿ ನಾನು ಎಲಿಮೆಂಟ್ಸ್ನ 1 2 3 4 ಎಲಿಮೆಂಟ್ಸ್ ನಾನು ರೋ ಮತ್ತೆ ಕಾಲಮ್ ಅಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಇಸ್ ಅ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಅಲ್ಲಿ ಮೇನ್ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಎಷ್ಟು ರೋಸ್ ಇದೆ. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ದಿಸ್ ಇಸ್ ದ ಫಸ್ಟ್ ರೋ, ದಿಸ್ ಇಸ್ ದ ಫಸ್ಟ್ ರೋ ಅಂಡ್ ದಿಸ್ ಇಸ್ ದ ಸೆಕೆಂಡ್ ರೋ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ನ ಸೈಜ್ ಏನಂತಂದ್ರೆ ಫಸ್ಟ್ ನಾವು ರೋ ಬರೀತೀವಿ, ಆಮೇಲೆ ಕಾಲಮ್ಸ್ ಬರೀತೀವಿ. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಇದೆ? 2 ರೋಸ್ ಇದೆ. 2 ಇಂಟು ವಾಟ್ ಇಸ್ ನಂಬರ್ ಆಫ್ ಕಾಲಮ್ಸ್? ದಿಸ್ ಇಸ್ ದ ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ 2 ರೋಸ್ ಇದೆ ಮತ್ತೆ 2 ಕಾಲಮ್ಸ್ ಇದೆ. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಓಕೆ, ಸೊ ತುಂಬಾ ಥಿಯರಿ ಏನು ಅವಶ್ಯಕತೆ ಇಲ್ಲ. ಸೊ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಮಿನಿಮಮ್ ಎಷ್ಟೆಷ್ಟು ಥಿಯರಿ ಬೇಕೋ ಅಷ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಥಿಯರಿಟಿಕಲ್ ಕ್ವಶನ್ ಕೇಳಿದ್ರೆ ಕೇಳ್ಬೋದು DCET ನಲ್ಲಿ. ಅದಕ್ಕೆ ನಿಮಗೆ ಟೈಪ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಇನ್ನು ಅದರಲ್ಲಿ ಒನ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಏನಂತಂದ್ರೆ ರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು. ಫಸ್ಟ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ನೇಮೇ ಸಜೆಸ್ಟ್ ಮಾಡ್ತಾ ಇದೆ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಯಾವುದೇ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಒಂದು ರೋ ಇತ್ತಂದ್ರೆ, ಲೈಕ್ ಈ ತರ ಒಂದೇ ಒಂದು ರೋ ಇತ್ತಂತಂದ್ರೆ ಅದನ್ನ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋ ಇದೆ? ಒಂದೇ ರೋ ಇರೋದು ಈ ಮ್ಯಾಟ್ರಿಕ್ಸ್ ಅಲ್ಲಿ. ದರ್ ಇಸ್ ಓನ್ಲಿ ಒನ್ ರೋ. ಸೊ ಈ ತರ ಮ್ಯಾಟ್ರಿಕ್ಸ್ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಒಂದು ಕಾಲಮ್ ಇತ್ತು ಅಂತಂದ್ರೆ ನಾವು ಅಂತ ಮ್ಯಾಟ್ರಿಕ್ಸ್ ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಬಿ ಇಸ್ ಈಕ್ವಲ್ ಟು, ನಾನು ಒಂದೇ ಕಾಲಮ್ ನ ಮೆನ್ಷನ್ ಮಾಡ್ತೀನಿ, 1 2 3 4. ಇದರಲ್ಲಿ ನೋಡಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಕಾಲಮ್ ಇದೆ. ಓಕೆ, ಸೊ ಈ ತರದ ಮ್ಯಾಟ್ರಿಕ್ಸ್ ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಮತ್ತೆ ಝೀರೋ ಮ್ಯಾಟ್ರಿಕ್ಸ್ ಅಂತ ಆರ್ ನಲ್ ಮ್ಯಾಟ್ರಿಕ್ಸ್ ಅಂತ ಕೂಡ ಒಂದಿದೆ. ಸೊ ಝೀರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್. ಝೀರೋ ಆರ್ ನಲ್ ಮ್ಯಾಟ್ರಿಕ್ಸ್. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಝೀರೋ ಇತ್ತಂತಂದ್ರೆ ಅಂತ ಮ್ಯಾಟ್ರಿಕ್ಸ್ ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 0 0 0 0. ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಝೀರೋ ಇದೆ. ಸೊ ಹಾಗಾಗಿ ಈ ತರದ ಮ್ಯಾಟ್ರಿಕ್ಸ್ ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅನದರ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಎರಡು ಈಕ್ವಲ್ ಇತ್ತಂದ್ರೆ ನಾವಂತ ಮ್ಯಾಟ್ರಿಕ್ಸ್ ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬಿ ಇಸ್ ಈಕ್ವಲ್ ಟು, ಇಲ್ಲೊಂದು 3x3 ಆರ್ಡರ್ ಮ್ಯಾಟ್ರಿಕ್ಸ್ ಬರೆಯೋಣ. 1 2 3 4 5 6 7 8 9. ಓಕೆ, ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಮತ್ತೆ ಎಷ್ಟು ಕಾಲಮ್ಸ್ ಇದೆ? ಸೊ ಇದು ನಮಗೆ ಫಸ್ಟ್ ರೋ. ಓಕೆ, ದಿಸ್ ಈಸ್ ಸೆಕೆಂಡ್ ರೋ, ದಿಸ್ ಈಸ್ ಸೆಕೆಂಡ್ ರೋ ಮತ್ತೆ ಇದು ಥರ್ಡ್ ರೋ. ಓಕೆ, ಸೊ ನಂಬರ್ ಆಫ್ ಕಾಲಮ್ಸ್, ಸೊ ಇದು ಫಸ್ಟ್ ಕಾಲಮ್. ಓಕೆ, ಇದು ಸೆಕೆಂಡ್ ಕಾಲಮ್. ಓಕೆ, ಬರ್ಕೊಳ್ಳಿ ಬೇಕಿದ್ರೆ. ಫಸ್ಟ್ ಕಾಲಮ್,
ಫಸ್ಟ್ ಕಾಲಮ್, ಇದು ಬಂದು ಸೆಕೆಂಡ್ ಕಾಲಮ್, ಓಕೆ, ಇದು ಬಂದು ಥರ್ಡ್ ಕಾಲಮ್, ಓಕೆ, ಇದು ಥರ್ಡ್ ಕಾಲಮ್. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬರ್ಕೋಬೇಕಾದ್ರೆ ರೋಸ್ ಇಂಟು ಕಾಲಮ್ಸ್ ಅಂತ ಬರ್ಕೋಬೇಕು. ನಂಬರ್ ಆಫ್ ರೋಸ್ ಎಷ್ಟಿದೆ? 3 ರೋಸ್ ಇದೆ. ಇಂಟು ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 3 ಕಾಲಮ್ಸ್ ಇದೆ. ಸೊ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿದೆ. ಸೊ ಈ ಮ್ಯಾಟ್ರಿಕ್ಸ್ ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಸಿ ಡಯಾಗನಲ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಬೇಸಿಕಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆರ್ಡರ್ 2x2 ಇರಲಿ ಅಥವಾ 3x3 ಇರಲಿ, ಫಸ್ಟ್ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಮತ್ತೆ ಪ್ರಿನ್ಸಿಪಲ್ ಡಯಾಗನಲ್ ಇರುವಂತ ಎಲಿಮೆಂಟ್ಸ್ ದೇ ಆರ್ ನಾನ್ ಜೀರೋ ವ್ಯಾಲ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನ ಹೇಗೆ ಬರೆಯೋದು? ಎ ಇಸ್ ಈಕ್ವಲ್ ಟು, ಓಕೆ, ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. 1 0 0, ಓಕೆ, 0 2 0, ಓಕೆ, 0 0 3, ಓಕೆ. ಇಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವಾವು? ಇದನ್ನ ನಾವು ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3. ದೇ ಆರ್ ನಾನ್ ಜೀರೋ ವ್ಯಾಲ್ಯೂಸ್ ಆಗಿದೆ. ಮಿಕ್ಕಿದ ಎಲ್ಲಾ ಎಲಿಮೆಂಟ್ಸ್ ಕೂಡ ಜೀರೋ ಆಗಿದೆ. ಸೊ ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಓಕೆ, ದೇ ಹ್ಯಾವ್ ಸಮ್ ವ್ಯಾಲ್ಯೂ ಅಂಡ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ನಾನ್ ಜೀರೋ, ಸಾರಿ ಜೀರೋ. ಓಕೆ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಂದು ನಿಮಗೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನಾನ್ ಜೀರೋ ಆಗಿರುತ್ತೆ. ಓಕೆ. ಅಂಡ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಬಂದು ಜೀರೋ ಆಗಿರುತ್ತೆ. ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಬಂದು ಜೀರೋ ಆಗಿರುತ್ತೆ. ಎಲಿಮೆಂಟ್ಸ್ ಆರ್ ಜೀರೋ. ಸೊ ಈ ತರದ ಮ್ಯಾಟ್ರಿಕ್ಸ್ ನ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ರಿನ್ಸಿಪಲ್ ಡಯಾಗನಲ್ ಇರುವಂತಹ ಎಲಿಮೆಂಟ್ಸ್ ಗಳು ನಾನ್ ಜೀರೋ ಆಗಿರ್ತವೆ, ಮಿಕ್ಕಿದ್ದ ಎಲಿಮೆಂಟ್ಸ್ ಗಳು ಜೀರೋ ಆಗಿರ್ತವೆ. ಸೊ ಅನದರ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಬೇಸಿಕಲಿ ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆ. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಸೇಮ್ ಇರುತ್ತೆ, ಮಿಕ್ಕಿದ ಎಲಿಮೆಂಟ್ಸ್ ಜೀರೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಬರೆಯೋದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ನ? ಎ ಇಸ್ ಈಕ್ವಲ್ ಟು 2 0 0 0 2 0 0 0 2. ಓಕೆ. ಇಲ್ಲಿ ನೋಡಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವ್ಯಾವುದು? ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ ನೋಡಿ. 2 2 2. ಸೊ ಆಲ್ ದ ಎಲಿಮೆಂಟ್ಸ್ ಇನ್ ದಿಸ್ ಪ್ರಿನ್ಸಿಪಲ್ ಡಯಾಗನಲ್, ಈ ಪ್ರಿನ್ಸಿಪಲ್ ಡಯಾಗನಲ್ ಅಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಸೇಮ್ ಇದೆ, ಮಿಕ್ಕಿರೋ ಎಲಿಮೆಂಟ್ಸ್ ಎಲ್ಲ ಜೀರೋ ಇದೆ. ಸೊ ಈ ತರದ ಮ್ಯಾಟ್ರಿಕ್ಸ್ ನ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗೋದು ಅಂತಂದ್ರೆ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಡಯಾಗನಲ್ ಮ್ಯಾಟ್ರಿಕ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನಾನು ಹೇಳ್ತೀನಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅರ್ಥ ಆಯ್ತಲ್ವಾ? ಓಕೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಮ್ಯಾಟ್ರಿಕ್ಸ್ ಏನು ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಏನಂಗಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಸಿ, ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಪ್ರಿನ್ಸಿಪಲ್ ಡಯಾಗನಲ್ ಅಲ್ಲಿ ಇರೋಂತ ಎಲಿಮೆಂಟ್ಸ್ 1 ಆಗಿರುತ್ತೆ, ದೇ ಆರ್ ಈಕ್ವಲ್ ಟು 1. ಮಿಕ್ಕಂತ ಎಲಿಮೆಂಟ್ಸ್ ಎಲ್ಲ ಜೀರೋ ಆಗಿರುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಬರ್ಕೋಬೇಕಾದ್ರೆ ನಾವು ಐ ಅಂತ ಹೇಳ್ಬಿಟ್ಟು ಬರ್ಕೊಂತೀವಿ. ಓಕೆ. ಐ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಆಗಿರುತ್ತೆ, 1. ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ಜೀರೋ ಆಗಿರುತ್ತೆ, 0 0. ನೆಕ್ಸ್ಟ್ 0 1 0. ಇದು 0 0 1. ಓಕೆ. ನೋಡಿ ಪ್ರಿನ್ಸಿಪಲ್ ಡಯಾಗನಲ್ ಇರೋಂಥ ಎಲಿಮೆಂಟ್ಸ್ ಎಲ್ಲ 1 ಆಗಿರುತ್ತೆ. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಓಕೆ. ಇದ್ರದ್ದು ಆರ್ಡರ್ ಏನು? 3x3. ಯಾಕೆ? 3 ರೋಸ್ ಇದೆ. ಫಸ್ಟ್ ರೋ, ಸೆಕೆಂಡ್ ರೋ,
ಫಸ್ಟ್ ರೋ, ಸೆಕೆಂಡ್ ರೋ, ಓಕೆ, ಇದು ಬಂದ್ಬಿಟ್ಟು ನಮಗೆ ಥರ್ಡ್ ರೋ. ಓಕೆ, ಕಾಲಮ್ಸ್ ಯಾವುದಿದೆ? ಇದು ಬಂದು ಫಸ್ಟ್ ಕಾಲಮ್, ಫಸ್ಟ್ ಕಾಲಮ್. ಓಕೆ, ಇದು ಬಂದು ಸೆಕೆಂಡ್ ಕಾಲಮ್, ಸೆಕೆಂಡ್ ಕಾಲಮ್. ಓಕೆ, ಇದು ಬಂದು ಥರ್ಡ್ ಕಾಲಮ್. ಓಕೆ, ಸೊ ಇದರದ್ದು ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಾಗಿದೆ? 3 ಕ್ರಾಸ್ 3 ಅಂದ್ರೆ ನಂಬರ್ ಆಫ್ ರೋಸ್ ಇಂಟು ಕಾಲಮ್ಸ್ ಬರ್ಕೋಬೇಕಾದ್ರೆ 3 ರೋಸ್ ಇಂಟು 3 ಕಾಲಮ್. ಸೊ ಇದ್ರದ್ದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಜ್ಞಾಪಕ ಇಟ್ಕೊಳ್ಳಿ, ಇದು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆರಿ ಕಾಮನ್ ಕ್ವಶನ್ ಏನಂತಂತಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಲೈಕ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಬರ್ಕೊಂಡನ್ನ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಈಗ ಒಂದು ಮ್ಯಾಟ್ರಿಕ್ಸ್ ಬರಿತೀನಿ ನಾನು, ಇದ್ರದ್ದು ಆರ್ಡರ್ ನ ನೀವು ಗೆಸ್ ಮಾಡಿ. A is equal to 1 2 3 4. ಸೊ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು? ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಎಷ್ಟು ರೋಸ್ ಇದೆ? ಫಸ್ಟ್ ರೋ, ಓಕೆ, ಇದು ಬಂದು ಸೆಕೆಂಡ್ ರೋ, ಸೆಕೆಂಡ್ ರೋ, ಓಕೆ, ಇದು ಬಂದು ಫಸ್ಟ್ ಕಾಲಮ್, ಫಸ್ಟ್ ಕಾಲಮ್, ಇದು ಬಂದು ಸೆಕೆಂಡ್ ಕಾಲಮ್. ಓಕೆ, ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗಿದೆ? ರೋ ಇಂಟು ರೋಸ್ ಇಂಟು ಕಾಲಮ್ ಅಂದ್ರೆ 2 ರೋಸ್ ಇಂಟು 2 ಕಾಲಮ್. ಸೊ ಈ ಮ್ಯಾಟ್ರಿಕ್ಸ್ ನ ಆರ್ಡರ್ 2 ಕ್ರಾಸ್ 2 ಆಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು ಮ್ಯಾಟ್ರಿಕ್ಸ್ ಮೇಲೆ ಏನೇನು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು? ಓಕೆ, ಮ್ಯಾಟ್ರಿಕ್ಸ್ ಮೇಲೆ ನಾವು ಅಡಿಷನ್ ಆಪರೇಷನ್ ನ ಪರ್ಫಾರ್ಮ್ ಮಾಡಬಹುದು, ಸಬ್ಟ್ರಾಕ್ಷನ್ ಆಪರೇಷನ್ ಪರ್ಫಾರ್ಮ್ ಮಾಡಬಹುದು, ಮಲ್ಟಿಪ್ಲಿಕೇಶನ್ ಮಾಡಬಹುದು, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಬಹುದು. ಸೊ ಫಸ್ಟ್ ನಾವು ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಹೋಗೋದಕ್ಕೆ ಮುಂಚೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ವೆರಿ ಸಿಂಪಲ್. ಮತ್ತೆ ಇದನ್ನು ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಕೇಳ್ತಾನೆ. ಲೈಕ್ ಹೆಂಗಿರುತ್ತೆ ಅಂದ್ರೆ ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ಎ ಬರೀತೀನಿ. ಎ ಇಸ್ ಈಕ್ವಲ್ ಟು 1 2 3 4 5 6 7 8 9. ಓಕೆ, ಸೊ ಈ ಮ್ಯಾಟ್ರಿಕ್ಸ್ ಆರ್ಡರ್ ಗೆಸ್ ಮಾಡಿ. ಇದರಲ್ಲಿ 3 ರೋಸ್ ಇದೆ ಮತ್ತೆ 3 ಕಾಲಮ್ ಇದೆ. ರೋ 1, ರೋ 2, ರೋ 3. ಓಕೆ, ದಿಸ್ ಈಸ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಓಕೆ, ದೆನ್ ಥರ್ಡ್ ಕಾಲಮ್. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನು? 3 ಕ್ರಾಸ್ 3 ಆಯ್ತು. ಓಕೆ, ಈ ತರ ನಿಮಗೊಂದು ಮ್ಯಾಟ್ರಿಕ್ಸ್ ಕೊಡ್ತಾನೆ. ಈ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಕಂಡಿಡೆ ಕೇಳ್ತಾನೆ. ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತಂದ್ರೆ ಹೆಂಗ್ ಬರ್ಕೋಬೇಕು? ಮ್ಯಾಟ್ರಿಕ್ಸ್ ಬಂದು ಎ ಇದೆ, ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತಂದ್ರೆ a to the power t. ಈ ತರ ಬರ್ಕೊಳ್ಳೋದನ್ನ ನಾವು ಟ್ರಾನ್ಸ್ಪೋಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ a to the power t. ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ವೆರಿ ಸಿಂಪಲ್. ರೋಸ್ ನ ಕಾಲಮ್ ಆಗಿ ಬರ್ಕೋಬಹುದು ಅಥವಾ ಕಾಲಮ್ಸ್ ನ ರೋಸ್ ಆಗಿ ಬರ್ಕೋಬಹುದು. ಈ ತರ ಬರ್ಕೊಳ್ಳೋದನ್ನ ನಾವು ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀನಿ. ಫಾರ್ ಎಕ್ಸಾಂಪಲ್ a to the power t, ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಬರೆದು ಬಿಡೋಣ. a to the power of t. ಎರಡರಲ್ಲಿ ಒಂದು ಸ್ಟೆಪ್ ನ ಫಾಲೋ ಮಾಡಿ. ರೋಸ್ ಇಂಟು ಕಾಲಮ್ಸ್ ಆಗಿ ಬರ್ಕೊಳ್ಳಿ. ರೋಸ್ ಇಂಟು ಕಾಲಮ್ಸ್ ಅಲ್ಲಿ ಬರ್ಕೊಳ್ಳಿ. ಆರ್ ಅಥವಾ ಕಾಲಮ್ಸ್ ಇಂಟು ರೋಸ್ ಆಗಿ ಬರ್ಕೊಳ್ಳಿ. ಎರಡನ್ನೂ ಟ್ರೈ ಮಾಡೋದು ಬೇಡ. ಕಾಲಮ್ಸ್ ಇಂಟು ರೋಸ್ ಈ ತರ ಬರ್ಕೊಂಡ್ರೆ ನಮಗೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಸಿಕ್ಬಿಡುತ್ತೆ. ಈಗ ನಾನೇ ಮಾಡ್ತೀನಿ, ರೋಸ್ ಇಂಟು ಕಾಲಮ್ಸ್ ಬರ್ಕೊಂತೀನಿ. ಫಸ್ಟ್ ರೋ ಏನು? 1 2 3. ಇದನ್ನ ನಾನು ಫಸ್ಟ್ ಕಾಲಮ್ ಆಗಿ ಬರ್ಕೊಂತೀನಿ. 1 2 3. ಓಕೆ, ಸೆಕೆಂಡ್ ರೋ ಏನಿದೆ? 4 5 6. ಇದನ್ನ ನಾನು ಸೆಕೆಂಡ್ ಕಾಲಮ್ ಅಲ್ಲಿ ಬರ್ಕೊಂತೀನಿ. 4 5 6. ಥರ್ಡ್ ರೋ ಏನಿದೆ? 7 8 9. 7 8 9. ಸೊ ನಮಗೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಸಿಕ್ತು. ಇಷ್ಟೇ ಸಿಂಪಲ್. ಓಕೆ, ಇದಕ್ಕೆ ಅವ್ನು 4 ಆಪ್ಷನ್ ಕೊಟ್ಟಿರ್ತಾನೆ.
4 ಆಪ್ಷನ್ ಅಲ್ಲಿ ನೀವು ರೈಟ್ ಒನ್ ಯಾವ್ದು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದನ್ನ ನಾವು ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂದು ನಮಗೆ DCET 2023 ಅಲ್ಲಿ ಇರೋಂತ ಒಂದು 3 ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ನಾನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಮಿಕ್ಕಿದಂತ ಇನ್ವರ್ಸ್ ಕಂಡುಹಿಡಿಯೋದು ಹೆಂಗೆ, ಆಮೇಲೆ ಲೀನಿಯರ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡೋದು ಹೆಂಗೆ, ಕ್ರಾಮರ್ಸ್ ರೂಲ್ ಸಾಲ್ವ್ ಮಾಡೋದು ಹೆಂಗೆ, ಓಕೆ, ಅದನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ 2023 ಅಲ್ಲಿ ಕೇಳಿರೋ ಒಂದು ಕ್ವಶನ್ ಬರಿತೀನಿ. ಏನಂತಂದ್ರೆ ಒಂದು ಇದು DCET 2023 ಕ್ವಶನ್. ಓಕೆ, ಒಂದು ಮ್ಯಾಟ್ರಿಕ್ಸ್ ಕೊಡ್ತಾನೆ, ಎ ಮ್ಯಾಟ್ರಿಕ್ಸ್ is equal to -1 0 5 7. ಓಕೆ, ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು 2 x 2. ಓಕೆ, ನಾವ್ ಏನ್ ಫೈಂಡ್ ಔಟ್ ಮಾಡಿ ಕೇಳಿದಾನೆ, ಫೈಂಡ್ ಎ ಇನ್ವರ್ಸ್ ಮಾಡಿ ಅಂತ ಕೇಳಿದಾನೆ. ಎ ಇನ್ವರ್ಸ್ ಹಿಂಗೆ ಎ ಇನ್ವರ್ಸ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅದು? ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಇದು ಫಾರ್ಮುಲಾ, ಅಡ್ಜಾಯಿಂಟ್ ಎ. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಎ ಇನ್ವರ್ಸ್ ನ ಕಂಡುಹಿಡಿಬೇಕು. ಓಕೆ, ಈ ಫಾರ್ಮುಲಾದಲ್ಲಿ ಫಸ್ಟ್ ನಾವ್ ಏನ್ ಕಂಡುಹಿಡ್ಕೊಳ್ಳೋಣ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಅಂತಂತಂದ್ರೆ ಎ ಮ್ಯಾಟ್ರಿಕ್ಸ್ ನ ತಗೊಳ್ಳಿ. ಎ ಮ್ಯಾಟ್ರಿಕ್ಸ್ -1 0 5 7. ಡಿಟರ್ಮಿನೆಂಟ್ ಅಂತಂದ್ರೆ ಮಾಡ್ಯುಲಸ್ ಆಪರೇಟ್ ನ ಯೂಸ್ ಮಾಡ್ಕೊಳ್ಳಿ. ಇದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೋದು. ನಾವ್ ಇದನ್ನ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡ್ಬೋದು? ಓಕೆ, ಈ ತರ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಓಕೆ, ಮೈನಸ್ ಎಲ್ಲೆಲ್ಲಿ ಮೈನಸ್ ಬರುತ್ತೆ ಅಲ್ಲಿ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. -1 ಓಕೆ ಇಂಟು 7. ಓಕೆ, ಆಮೇಲೆ ಈ ಆಪರೇಷನ್ಗೆ ನಾವು ಮೈನಸ್ ಯೂಸ್ ಮಾಡ್ಕೊಳ್ಳೋದು. ಮತ್ತೆ 5 ಇಂಟು 0. ಓಕೆ, ಈಗ ನಮಗೆ -7 ಇಲ್ಲಿ ಮೈನಸ್ ಬಂದಿರೋದ್ರಿಂದ ಅದು 0ನೇ ಆಗಿರುತ್ತೆ. ಸೊ ನೋ ನೀಡ್ ಟು ಪುಟ್ ದಟ್ ಒನ್. ಸೊ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಗೊತ್ತಾಯ್ತು. ಸೊ ಡಿಟರ್ಮಿನೆಂಟ್ ಆಫ್ ಎ ಏನಿದೆ -7 ಇದೆ. ಓಕೆ, ನಾವು ಈಗ ಏನ್ ಕಂಡು ಹಿಡ್ಕೋಬೇಕು? ಅಡ್ಜಾಯಿಂಟ್ ಎ ಕಂಡುಹಿಡಬೇಕಾದ್ರೆ ನಾವು ಕೋಫ್ಯಾಕ್ಟರ್ನೆಲ್ಲ ಕಂಡುಹಿಡ್ಕೋಬೇಕು ಒಂದೊಂದು ಎಲಿಮೆಂಟ್ಗೂ. ಸೊ ಈ ಎಲಿಮೆಂಟ್ ಕೋಫ್ಯಾಕ್ಟರ್ ಏನು, ಈ ಎಲಿಮೆಂಟ್ ಕೋಫ್ಯಾಕ್ಟರ್ ಏನು, ಈ ಎಲಿಮೆಂಟ್, ಅದಕ್ಕೆ ಟೈಮ್ ನಮಗೆ ತುಂಬಾ ಕಮ್ಮಿ ಇರುತ್ತೆ. ಸೊ DCET ನಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದೊಂದು ಕ್ವಶನ್ಗೆ ಲೈಕ್ 1 minute 48 seconds ಅಷ್ಟು ಟೈಮ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಬೇಸಿಕಲಿ ಇದ್ರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಿದೆ 2/2 ಇದೆ. 2/2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಅಡ್ಜಾಯಿಂಟ್ ಎ ಹೆಂಗ್ ಅಡ್ಜಾಯಿಂಟ್ ಎ ಅಂತಂದ್ರೆ ನಥಿಂಗ್ ಬಟ್ ಈ ಮ್ಯಾಟ್ರಿಕ್ಸ್ ಹೆಸರು ಎ ಮ್ಯಾಟ್ರಿಕ್ಸ್, ಅದನ್ನ ಬರ್ಕೋತಾರೆ ಅದಷ್ಟೇ. ಮ್ಯಾಟ್ರಿಕ್ಸ್ ಬಿ ಇತ್ತಂದ್ರೆ ಅಡ್ಜಾಯಿಂಟ್ ಬಿ ಆಗುತ್ತೆ ಅಷ್ಟೇ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು 2/2 ಮ್ಯಾಟ್ರಿಕ್ಸ್ ಕೊಟ್ಟಾಗ ತುಂಬಾ ಈಸಿ. ಈ ಡಯಾಗನಲ್ ಎಲಿಮೆಂಟ್ಸ್ ನ ಸ್ವಾಪ್ ಮಾಡ್ಕೊಳ್ಳಿ, ಪೊಸಿಷನ್ ನ ಸ್ವಾಪ್ ಮಾಡ್ಕೊಳ್ಳಿ. 7 ಇರೋ ಪ್ಲೇಸಿಗೆ -1, -1 ಇರೋ ಪ್ಲೇಸಿಗೆ 7. ಓಕೆ, 7 -1. ಓಕೆ, ಈ ಡಯಾಗನಲ್ ಎಲಿಮೆಂಟ್ಸ್ ನ ಸ್ವಾಪ್ ಮಾಡ್ಕೊಂಡ್ಬಿಟ್ಟೆ ಅಡ್ಜಾಯಿಂಟ್ ಎ ಕಂಡುಹಿಡಿಯೋದಕ್ಕೆ. ಮತ್ತೆ ಈ ಮಿಕ್ಕಿದ ಎಲಿಮೆಂಟ್ಸ್ ಏನೇನಿದೆ ಅದಕ್ಕೆ ಸೈನ್ ಏನೇನಿದೆ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಬರ್ಕೋಬೇಕು. ಇಲ್ಲಿ 0ಗೆ ಪ್ಲಸ್ ಅಥವಾ ಮೈನಸ್ ಏನಿಲ್ಲ, 0 ಹಂಗೆ ಬರ್ಕೊಂಡೆ. 5ಗೆ ಪ್ಲಸ್ ಇದೆ, +5 ಇದು. ಸೊ ಅದನ್ನ ನಾನು -5 ಅಂತ ಬರ್ಕೊಂತೀನಿ. ಇಷ್ಟೇ, ನಮಗೆ ಅಡ್ಜಾಯಿಂಟ್ ಎ ಕೂಡ ಸಿಕ್ತು. ನಾವೀಗ ಹೆಂಗ್ ಬರ್ಕೋಬಹುದು? ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇಲ್ಲಿ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ. ಸೊ ಡಿಟರ್ಮಿನೆಂಟ್ ಎ ಏನಿದೆ? -7 ಇದೆ. ಓಕೆ, ಸೊ ಡಿಟರ್ಮಿನೆಂಟ್ ಎ -7, ಇಲ್ಲೇ ಮೈನಸ್ ಇಡ್ತೀನಿ. 1/7 ಮೈನಸ್ ಇಟ್ಕೊಂಡೆ. ಮತ್ತೆ ಅಡ್ಜಾಯಿಂಟ್ ಈ ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ ನಾನು. 7 0 -5 -1. ಸೊ ಇಷ್ಟು ಆನ್ಸರ್. ಓಕೆ, ಸೊ ಎ ಇನ್ವರ್ಸ್ ಏನಿದೆ? ಎ ಇನ್ವರ್ಸ್ ಬಂದು ನಮಗೆ -1/7 ಇಂಟು ಈ ಮ್ಯಾಟ್ರಿಕ್ಸ್ 7 0 -5 -1. ಇದು ಎ ಇನ್ವರ್ಸ್. ಇದು DCET 2023 ಕ್ವಶನ್. ಓಕೆ,
ಈಗ ನೆಕ್ಸ್ಟ್ ಇನ್ನೊಂದು DCET 2023 ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು DCET 2023 ಕ್ವಶನ್ ಇದು. DCET 2023 ಕ್ವಶನ್. ಓಕೆ, ಇಲ್ಲಿ ಏನಿದೆ ಅಂದ್ರೆ ವ್ಯಾಲ್ಯೂ ಆಫ್ ದ ಎಕ್ಸ್ ಕಂಡುಹಿಡಿಯಕ್ಕೆ ಹೇಳಿದ್ದೇನೆ. ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟು ಲೈಕ್ ಎಕ್ಸ್ ಮೈನಸ್ 1, ಓಕೆ, 2, ಇಲ್ಲೂ 2, 4 ಕೊಟ್ಟಿದ್ದಾನೆ. ಓಕೆ, ದಿಸ್ ಈಸ್ ಅ ಸಿಂಗ್ಯುಲರ್ ಅಂತ ಹೇಳಿದ್ದಾನೆ. ಈಸ್ ಸಿಂಗ್ಯುಲರ್, ಈ ಸಿಂಗ್ಯುಲರ್ ಆಗಿದೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿ. ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿ. ಇದು ಮ್ಯಾಟ್ರಿಕ್ಸ್. ದಿಸ್ ಈಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ನ ನಾವು ಮಾಡ್ಯುಲಸ್ ಆಪರೇಟರ್ ಆಗಿ ಒಳಗಡೆ ಯೂಸ್ ಮಾಡ್ಕೊಂಡ್ರೆ ಅದರ ವ್ಯಾಲ್ಯೂಯೇಷನ್ 0 ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಿಂಗ್ಯುಲರ್. ಫಾರ್ ಎಕ್ಸಾಂಪಲ್, ಇದನ್ನ ನಾನು ಈ ತರ ಬರ್ಕೋಬಹುದು. ಅವ್ನು ಯಾಕೆ ಸಿಂಗ್ಯುಲರ್ ಅಂತ ಹೇಳ್ತಿದ್ದೇನೆ ಅಂತಂದ್ರೆ ನಾನು ಈ ತರ ಬರ್ಕೋಬಹುದು. ಎಕ್ಸ್ ಮೈನಸ್ 1, 2, 2, 4 ಈ ಮಾಡ್ಯುಲಸ್ ಆಪರೇಟರ್ ನ ನೀವು ಹಾಕಿದ್ರೆ ದಿಸ್ ಇಸ್ ಕಾಲ್ಡ್ ಡಿಟರ್ಮಿನೆಂಟ್ ಆಫ್ ಎಕ್ಸ್. ಅದರ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಸಿಂಗ್ಯುಲರ್ ಅಂತ ಅವ್ನು ಹೇಳ್ತಾ ಇರೋದ್ರಿಂದ ಅದ್ರ ವ್ಯಾಲ್ಯೂ 0 ಅಂತ ಮೀನಿಂಗ್. ಓಕೆ, ನಮಗೆ ಈಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈಸಿ. ಹಿಂಗೆ ಈ ಎರಡು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ, ಈ ಎರಡು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಬರ್ಕೋಬಹುದು ನಾನು 4 ಇಂಟು ಎಕ್ಸ್ ಮೈನಸ್ 1. ಓಕೆ, ಆಮೇಲೆ ಈ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಮೈನಸ್ ಸೈನ್ ಇಟ್ಕೋಬೇಕು. ಅದಾದ್ಮೇಲೆ 2 ಇಂಟು 2. ಸೊ ಈ 0ನ ನೀವು ಇಲ್ಲಿ ಇಟ್ಕೊಳ್ಳಿ, ಇಸ್ ಈಕ್ವಲ್ ಟು 0. ಓಕೆ, ಸೊ ನಾವು 4 ಇಂಟು ಎಕ್ಸ್ ಅಂದ್ರೆ 4x ಮೈನಸ್ 4. ಓಕೆ, ಮತ್ತೆ ಇಲ್ಲಿ 2 ಇಂಟು 2 4 ಆಯ್ತು, ಇಸ್ ಈಕ್ವಲ್ ಟು 0. ಸರಿನಾ? 4x ಮೈನಸ್ 4 ಅಂತಂದ್ರೆ ಮೈನಸ್ 8 ಆಯ್ತು, ಇಸ್ ಈಕ್ವಲ್ ಟು 0. ಈಗ ನಾನೇನ್ ಮಾಡ್ತೀನಿ, 8ನ ಆ ಕಡೆ ಕಳಿಸ್ತೀನಿ. 4x ಇಸ್ ಈಕ್ವಲ್ ಟು 8ನ ಆ ಕಡೆ ಕಳಿಸಿದ್ರೆ ಪ್ಲಸ್ 8 ಆಯ್ತು. ಸೊ x ಇಸ್ ಈಕ್ವಲ್ ಟು 8/4. ಏನಾಗುತ್ತೆ ಆನ್ಸರು? 4 2s 8. ಡಿವಿಷನ್ ಮಾಡಿದ್ರೆ ನೀವು x ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಿದೆ 2. ಸರಿನಾ? ಸೊ ಇದು ನಿಮ್ದು DCET 2023 ಕ್ವಶನ್. ಅರ್ಥ ಆಯ್ತಾ? ಸೊ ಇನ್ನೊಂದು ಕ್ವಶನ್ ಇದೆ 2023 ಅಲ್ಲಿ, ಅದನ್ನು ಸಾಲ್ವ್ ಮಾಡಿ ನೋಡೋಣ. ಅದೇನಂತಂದ್ರೆ ಐಗನ್ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ ಅಂತ ಕೇಳಿದ್ದಾನೆ. ಓಕೆ, ಏನಿದೆ ಐಗನ್ ವ್ಯಾಲ್ಯೂಸ್ ಹೆಂಗ್ ಕಂಡುಹಿಡಿಯೋದು, ಅದಕ್ಕೆ ಏನ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ನಾವು? ಸೊ ನಾವು ಇನ್ನೊಂದು DCET ಕ್ವಶನ್ 2023 ಇದೆ. DCET 2023 ಕ್ವಶನ್ ಇದು. ಓಕೆ, ಸೊ ಇಲ್ಲಿ ಅವನು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. A ಇಸ್ ಈಕ್ವಲ್ ಟು ಏನು, ಆಲ್ಮೋಸ್ಟ್ ನಿಮಗೆ DCET ನಲ್ಲಿ 2/2 ಮ್ಯಾಟ್ರಿಕ್ಸ್ ನೇ ಕೇಳ್ತಾನೆ. ಓಕೆ, ಸಮ್ ರೇರ್ ಕೇಸ್ ಅಲ್ಲಿ 3/3 ಮ್ಯಾಟ್ರಿಕ್ಸ್ ಕೇಳಬಹುದು. 3 0 1 3. ಓಕೆ, ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಈ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಅಂತ ಕೇಳಿದ್ದಾನೆ. ಫೈಂಡ್ ಐಗನ್ ವ್ಯಾಲ್ಯೂಸ್, ಐಗನ್ ವ್ಯಾಲ್ಯೂಸ್ ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಐಗನ್ ವ್ಯಾಲ್ಯೂಸ್ ನ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ ಅಂತಂತಂದ್ರೆ, ನೀವು ಅಗೇನ್ ಮಾಡ್ಯುಲಸ್ ಆಪರೇಟರ್ ನ ಯೂಸ್ ಮಾಡ್ಕೊಳ್ಳಿ. ಮ್ಯಾಟ್ರಿಕ್ಸ್ ಹೆಸರೇನು? A ಮೈನಸ್ ಲ್ಯಾಂಬ್ಡಾ I. ಇದನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಐಗನ್ ವ್ಯಾಲ್ಯೂ ಬರುತ್ತೆ. ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು? 2/2 ಮ್ಯಾಟ್ರಿಕ್ಸ್ ಇದು. ನಾನು ಆಲ್ರೆಡಿ ನಿಮಗೆ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ ಯೂಸ್ ಆಗುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಳೋದು ಹೆಂಗೆ? ಐ ಇಂದ ಇಂಡಿಕೇಶನ್ ಮಾಡ್ತೀವಿ. ಸೊ ಫಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೀವು ಬರ್ಕೊಳ್ಳಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ ಆಗಿರ್ಬೇಕು. ಇಲ್ಲಿ ಏನ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ ಅದೇ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು? 2/2. ಸೊ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ? I ಇಸ್ ಈಕ್ವಲ್ ಟು ಏನಾಗಿರುತ್ತೆ? 1 0 0 1. ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ದೇ ಆರ್ ಈಕ್ವಲ್ ಟು 1. ಸೊ ಮಿಕ್ಕಿದ ಎಲಿಮೆಂಟ್ಸ್ ಎಲ್ಲ 0 ಆಗಿರುತ್ತೆ ಅಷ್ಟೇ. ಓಕೆ, ಈಗ ನಾವು
ಎ ಮೈನಸ್ ಲ್ಯಾಂಬ್ಡಾ ಐ ಕಂಡುಹಿಡ್ಕೊಳೋಣ. ಓಕೆ, ಇದು ಫಸ್ಟ್ ಸ್ಟೆಪ್ ಅಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಂಡ್ರಿ. ಈಗ ನಾವು ಎ ಮೈನಸ್ ಲ್ಯಾಂಬ್ಡಾ ಐನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಮಾಡ್ಯುಲಸ್ ಆಪರೇಟರ್ ಹಂಗೆ ಇಟ್ಕೊಳ್ಳಿ. ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ 3 0 1 3. ಓಕೆ, ಇದು ಮ್ಯಾಟ್ರಿಕ್ಸ್. ಓಕೆ, ಮೈನಸ್ ಹಂಗೆ ಇಟ್ಕೊಳ್ಳಿ ಲ್ಯಾಂಬ್ಡಾ. ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೀತೀನಿ 1 0 0 1. ಓಕೆ, ಇದೇ ತರ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು ಇದು 0. ಓಕೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0 ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಓಕೆ, ಇಲ್ಲಿ ನಿಮಗೆ 0 ಇಟ್ಕೋಬಹುದು ಈ ತರ. ಓಕೆ, ಸೊ ನಾವೀಗ ಮ್ಯಾಟ್ರಿಕ್ಸ್ ನ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬಹುದು. 3 0 1 3. ಓಕೆ, ಫಸ್ಟ್ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡೋಣ. ಈ ಲ್ಯಾಂಬ್ಡಾನ ಎವ್ರಿ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಲ್ಯಾಂಬ್ಡಾ ಇಂಟು 1 ಈ ಫಸ್ಟ್ ಎಲಿಮೆಂಟ್ ಜೊತೆ ಮಾಡಿದ್ರೆ ಲ್ಯಾಂಬ್ಡಾ, ಸೆಕೆಂಡ್ ಎಲಿಮೆಂಟ್ ಜೊತೆ ಮಾಡಿದ್ರೆ ಲ್ಯಾಂಬ್ಡಾ ಇಂಟು 0 ಅಂತಂದ್ರೆ 0. 0 ಇಂದ ಎನಿ ಮಲ್ಟಿಪ್ಲಿಕೇಶನ್ 0ನೇ ಇರುತ್ತೆ. ಈಗ ಈ ಎಲಿಮೆಂಟ್ ಲ್ಯಾಂಬ್ಡಾ ಇಂಟು 0 ಅಂದ್ರೆ ಅದು 0ನೇ. ನೆಕ್ಸ್ಟ್ ಲ್ಯಾಂಬ್ಡಾ ಇಂಟು 1 ಅಂತಂತಂದ್ರೆ ಲ್ಯಾಂಬ್ಡಾ ಆಗಿರುತ್ತೆ. ಓಕೆ, ಸೊ ಈ ಸ್ಟೆಪ್ ಆದ್ಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಟ್ರಾಕ್ಷನ್ ಹೆಂಗೆ? ಈ ಎಲಿಮೆಂಟ್ ಇಂದ ಈ ಎಲಿಮೆಂಟ್ ಸಬ್ಸ್ಟ್ರಾಕ್ಷನ್. ಓಕೆ, 3 ಮೈನಸ್ ಲ್ಯಾಂಬ್ಡಾ. ಓಕೆ, ಅದಾದ್ಮೇಲೆ 0 ಮೈನಸ್ 0. ಓಕೆ, 1 ಮೈನಸ್ 0 ಅಂದ್ರೆ 1. ಓಕೆ, ಮತ್ತೆ 3 ಇಲ್ಲಿದೆ ಮೈನಸ್ ಲ್ಯಾಂಬ್ಡಾ. ಸೊ 3 ಮೈನಸ್ ಲ್ಯಾಂಬ್ಡಾ. ಓಕೆ, ಮಾಡ್ಯುಲಸ್ ಆಪರೇಟರ್ ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 0. ಓಕೆ, ಈ ಕಡೆ ಬರ್ಕೊಳ್ಳೋಣ. ಲೈಕ್ ಏನಾಯ್ತು ರಿಸಲ್ಟ್? 3 ಮೈನಸ್ ಲ್ಯಾಂಬ್ಡಾ ದೆನ್ 0 1 3 ಮೈನಸ್ ಲ್ಯಾಂಬ್ಡಾ. ಓಕೆ, ಇಸ್ ಈಕ್ವಲ್ ಟು 0. ಈಗ ನಮಗೆ ಗೊತ್ತು ಈ ಎಲಿಮೆಂಟ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. 3 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ. ಇದು 1 ಇಂಟು 0 ಅಂತಂದ್ರೆ 0ನೇ ಇರುತ್ತೆ, ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ನನಗೆ 3 ಮೈನಸ್ ಲ್ಯಾಂಬ್ಡಾ ಸಿಕ್ತು. 3 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಒಂದು. ಇನ್ನೊಂದು ಕಡೆ ಮತ್ತೆ 3 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ವ್ಯಾಲ್ಯೂ ಬೇಕಂದ್ರೆ ಲ್ಯಾಂಬ್ಡಾ ಈ ಕಡೆ ತಗೊಳ್ಳಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಆಯ್ತು. ಓಕೆ, ಮತ್ತೆ ಇಲ್ಲಿ ಸೇಮ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3. ಸೊ ನನಗೆ ಐಗನ್ ವ್ಯಾಲ್ಯೂಸ್ ಸಿಕ್ತು. ಏನ್ ಐಗನ್ ವ್ಯಾಲ್ಯೂಸ್? ಐಗನ್ ವ್ಯಾಲ್ಯೂಸ್ ಬಂದ್ಬಿಟ್ಟು ಇದಕ್ಕೆ 3, 3. ಇಲ್ಲಿ ಬಂದಿರೋಂತ ಎಲಿಮೆಂಟ್ 3, ಇಲ್ಲೂ ಬಂದಿರೋದು 3. ಸೊ ಇದಕ್ಕೆ ಆನ್ಸರ್ 3/3 ಐಗನ್ ವ್ಯಾಲ್ಯೂಸ್. ಓಕೆ, ಅರ್ಥ ಆಯ್ತಾ? ಸೊ ಐಗನ್ ವ್ಯಾಲ್ಯೂಸ್ 3/3. ಇದು 2023 ಕ್ವಶನ್. ಯೂಶುವಲಿ ಮ್ಯಾಟ್ರಿಕ್ಸ್ ಸೆಕ್ಷನ್ ನಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. 3 ಪ್ರಾಬ್ಲಮ್ಸ್ ಇರುತ್ತೆ, ಒಂದು ಏನಾದರೂ ಸಿಂಪಲ್ ಥಿಯರಿ ತರ ಲೈಕ್ ಟೈಪ್ ಆಫ್ ದ ಮ್ಯಾಟ್ರಿಕ್ಸ್ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೀಗ ಮ್ಯಾಟ್ರಿಕ್ಸ್ ಅಲ್ಲಿ ಬೇಸಿಕ್ ಆಪರೇಷನ್ಸ್ ಏನೇನ್ ಮಾಡ್ಬೋದು. ಲೈಕ್ ಫಸ್ಟ್ ಅಡಿಷನ್ನೇ ತಗೊಳ್ಳೋಣ. ಓಕೆ, ಹೆಂಗಿರುತ್ತೆ ಅದರಲ್ಲಿ ಒಂದು ಮ್ಯಾಟ್ರಿಕ್ಸ್ ಬರ್ಕೊಂತೀನಿ. ಈಗ ಎ ಇಸ್ ಈಕ್ವಲ್ ಟು 2 ಮೈನಸ್ 3 1 5. ಓಕೆ, ಇದೆಲ್ಲ ನಿಮ್ದು. ನನಗೆ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ನೀವು ಮ್ಯಾಟ್ರಿಸಸ್ ಅಂಡ್ ಡೆಟರ್ಮಿನೆಂಟ್ಸ್ ಅಲ್ಲಿ ಎಷ್ಟಾದ್ರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ತಗೊಳ್ಳಿ. ನಾನೊಂದು ಕ್ಲೋಸ್ ಟು 100 ಕ್ವಶನ್ಸ್ ಪ್ರಾಕ್ಟೀಸ್ ಕೊಡ್ತೀನಿ. ಬಟ್ ಈಗ ನಾನು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಇಷ್ಟು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಬಿಟ್ರೆ ನೀವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಎ ಇಸ್ ಈಕ್ವಲ್ ಟು 2 ಮೈನಸ್ 3 1 5. ಸೊ ಡಿ ಇಸ್ ಈಕ್ವಲ್ ಟು 1 2 4 ಮೈನಸ್ 3. ಮೈನಸ್ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಓಕೆ, ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ನೀವು ಬ್ರಾಕೆಟ್ ನ ಯೂಸ್ ಮಾಡ್ಕೋಬಹುದು. ಏನ್ ಕೇಳಿದ್ದೇನೆ ಇಲ್ಲಿ ಅಂತಂದ್ರೆ ದೆನ್ ಎ ಪ್ಲಸ್ 2b ಈಸ್ ಅಂತ ಕೇಳ್ತಾನೆ. ಇದು ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್. 4 ಕ್ವಶನ್ ಕೇಳ್ತಾನೆ, 4 ಆನ್ಸರ್ ಕೊಟ್ಟಿರ್ತಾನೆ. ನೀವು ಯಾವ್ದು ರೈಟ್ ಒನ್ ಅಂತ ಫೈಂಡ್ ಔಟ್ ಮಾಡ್ಬೇಕು. ಎ ಪ್ಲಸ್ 2b ಈಸ್ ಸಿಂಪಲ್ ಕ್ವಶನ್ಸ್ ಗಳೆಲ್ಲ ಇವು. ಓಕೆ, ಇಷ್ಟೇ.
ಎರಡೂ ಕೂಡ 2x2 ಮ್ಯಾಟ್ರಿಕ್ಸ್ ಆಗಿದೆ. a ಪ್ಲಸ್ 2b ಮಾಡಬೇಕು. ನಮಗೆ ಇಲ್ಲೇ ನೋಡಿ a ಪ್ಲಸ್ 2b. ಫಸ್ಟ್ 2b ಕಂಡುಹಿಡ್ಕೊಳ್ಳೋಣ. ಓಕೆ, 2b ನೋಡಿ, ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ತರ. 2 ಇಂದ b ಅಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗೋಣ. 2 ಇಂಟು 1 2 4 ಮೈನಸ್ 3. ಓಕೆ, ಹೆಂಗೆ 2 ಇಂಟು 1, ಓಕೆ, then 2 into 2, then 2 into 4, and then 2 into minus 3. Okay, 2 into 1, okay, then 2 into 2, okay, then 2 into 4, 2 into minus 3. 2 into minus 3 ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಈ ತರ ಬರ್ಕೊಳ್ಳಿ. 2 into minus 3 ನಮಗೆ 2b ಸಿಗುತ್ತಲ್ವಾ. ಇಲ್ಲಿ ಏನಾಯ್ತು, 2 1s are 2, 2 2s are 4, 2 4s are 8, 2 into minus 3 ಅಂದ್ರೆ minus 6. ಇದು ನಮಗೆ 2b ಸಿಕ್ತು. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗಿರೋದು, a ಪ್ಲಸ್ 2b. a ಪ್ಲಸ್ 2b ಫೈಂಡ್ ಔಟ್ ಮಾಡಬೇಕು. ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. 2 minus 3 1 5. ದಿಸ್ ಇಸ್ ಮ್ಯಾಟ್ರಿಕ್ಸ್ ಎ. ಓಕೆ, ಇಲ್ಲೇನು ಅಡಿಷನ್ ಪ್ಲಸ್ ಸಿಂಬಲ್. ಓಕೆ, 2b ನು ಸಿಕ್ಕಿದೆ ನಿಮಗೆ ಇಲ್ಲಿ. ಓಕೆ, ಇಲ್ಲಿ 2b ಕಂಡಿಡ್ಕೊಂಡಿದೀವಿ, ಅದನ್ನ ಬರ್ಕೊಳ್ಳಿ. 2 4 8 minus 6. ಸರಿನಾ? ಈಗ ಅಡಿಷನ್ ಹೆಂಗ್ ಮಾಡೋದಂತಂದ್ರೆ ಫಸ್ಟ್ ಎಲಿಮೆಂಟ್ ಜೊತೆ ಆಡ್ ಮಾಡ್ಕೊಂಡು ಹೋಗ್ಬೇಕು. 2 ಪ್ಲಸ್ 2. ಓಕೆ, ಇಲ್ಲಿ ಮೈನಸ್ ಬಂದಿದೆ, ಬೆಟರ್ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. -3 ಪ್ಲಸ್, ಓಕೆ, ಎಲಿಮೆಂಟ್ ಯಾವುದು 4. ಸರಿನಾ? ಈ 1 8 ಇವೆರಡನ್ನು ಆಡ್ ಮಾಡ್ಕೊಳ್ಳಿ. 1 ಪ್ಲಸ್ 8. ಅದೇ ತರ 5, ಫಸ್ಟ್ 5 ಬರ್ಕೊಳ್ಳಿ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ 6 ಬರ್ಕೋಬೇಕು. ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್, ಅದು ಮೈನಸ್ ಆಗಿರುತ್ತೆ. ಇಲ್ಲ ಹಂಗೂ ಕನ್ಫ್ಯೂಷನ್ ನಿಮಗೆ ಅಂದ್ರೆ ಪ್ಲಸ್ ಹಂಗೆ ಬರ್ಕೊಳ್ಳಿ. ಇಲ್ಲಿ ಏನ್ ಪ್ಲಸ್ ಇದೆ ಅದನ್ನ ನಾನು ಇಲ್ಲಿ ಹಂಗೆ ಬರೀತಾ ಇದ್ದೀನಿ. ಪ್ಲಸ್ ನ -6 ನ ಬ್ರಾಕೆಟ್ ಅಲ್ಲಿ ಬರೀತೀನಿ. ಸರಿನಾ? ಸೊ ಈ ತರ ಬರ್ಕೊಂಡಾಗ ನಮಗೆ ಏನ್ ಸಿಗುತ್ತೆ ನೆಕ್ಸ್ಟ್, 2 ಪ್ಲಸ್ 2 ಅಂದ್ರೆ 4, -3 ಪ್ಲಸ್ 4 ಅಂತಂದ್ರೆ 1. ಓಕೆ, 8 ಪ್ಲಸ್ 1 ಅಂದ್ರೆ 9. ಇಲ್ಲಿ -6 ಪ್ಲಸ್ 5 ಅಂದ್ರೆ -1. ಸೊ ಆನ್ಸರ್ ಏನು, a ಪ್ಲಸ್ 2bಗೆ a ಪ್ಲಸ್ 2bಗೆ ಆನ್ಸರ್ ಏನಾಗಿದೆ, 4 1 9 -1. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸಿಂಪಲ್ ಇದೆಯಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಅವೆರಡನ್ನು ಆಡ್ ಮಾಡ್ಬಿಟ್ಟು ಅದ್ರದ್ದು ಟ್ರಾನ್ಸ್ಪೋಸ್ ಏನಂತ ಕಂಡುಹಿಡಿದಿ ಅಂತ ಕೇಳಿದ್ದಾನೆ. ಓಕೆ, ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಎ ಒಂದು 2 3 2 3 5 4. ಓಕೆ, ಮತ್ತೆ ಮ್ಯಾಟ್ರಿಕ್ಸ್ ಬಿ ಬಂದು -1 7 -4 1. ಈ ತರ ಇದೆ. ಓಕೆ, ದೆನ್ ನಾವೇನ್ ಫೈಂಡ್ ಔಟ್ ಮಾಡಕ್ ಹೇಳಿದಾನೆ ಅಂತಂದ್ರೆ a ಪ್ಲಸ್ ಬಿ ಅದರದ್ದು ಟ್ರಾನ್ಸ್ಪೋಸ್ ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, a ಪ್ಲಸ್ ಬಿ ಫೈಂಡ್ ಔಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಮಗೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದು ಈಸಿ, ಗೊತ್ತಿದೆ ನಮಗೆ. ರೋಸ್ ಇಂಟು ಕಾಲಮ್ಸ್ ಆಗಿ ಬರ್ಕೊಳ್ಳಿ, ಇಲ್ಲ ಕಾಲಮ್ಸ್ ಇಂಟು ರೋಸ್ ಆಗಿ ಬರ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ a ಪ್ಲಸ್ ಬಿ ಫಸ್ಟ್ ಫೈಂಡ್ ಔಟ್ ಮಾಡೋಣ ನಾವು. a ಪ್ಲಸ್ ಬಿ ಇಸ್ ಈಕ್ವಲ್ ಟು, ಸೊ 2 3 5 4 ಎ ಮ್ಯಾಟ್ರಿಕ್ಸ್. ಓಕೆ, ಅಡಿಷನ್ ಪ್ಲಸ್. ಓಕೆ, ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. -1 7 -4 1. ಸರಿನಾ? ಈಗ ನೋಡಿ, ಫಸ್ಟ್ ಎಲಿಮೆಂಟ್ ಜೊತೆ ಆಡ್ ಮಾಡ್ಕೊಳ್ಳಿ. ಮೈನಸ್ ಬಂದಾಗ ಬೆಟರ್ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. 2 ಅದಾದ್ಮೇಲೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ಅಡಿಷನ್ಗೆ, ಪ್ಲಸ್ ಹಂಗೆ ಇಟ್ಕೊಂತ ಇದೀನಿ. 2 ಪ್ಲಸ್ ಇಲ್ಲಿ ಎಲಿಮೆಂಟ್ ಮೈನಸ್ ಜೊತೆ ಅಸೋಸಿಯೇಟ್ ಆಗಿದೆ, ಹಂಗೆ ಬರ್ಕೊಂತೀನಿ -1. ಸರಿನಾ? ಈಗ ಸೆಕೆಂಡ್ ಎಲಿಮೆಂಟ್ ಬನ್ನಿ. 3 ಮತ್ತೆ 7 ನ ಆಡ್ ಮಾಡ್ಕೊಳ್ಳೋಣ. 3 ಪ್ಲಸ್ 7. ಓಕೆ, ಈಗ 5 ಮತ್ತೆ ಇದನ್ನ ಮಾಡ್ಕೊಳ್ಳೋಣ. 5 ಬರೆದ್ಬಿಟ್ಟೆ, ಇಲ್ಲಿ ಪ್ಲಸ್ ಅಡಿಷನ್ ಪ್ಲಸ್ ಸಿಂಬಲ್ ಇದೆ, ಸೊ ಹಂಗಾಗಿ ಇಲ್ಲೂ ಪ್ಲಸ್ ಬರೀತೀನಿ. 5 ಪ್ಲಸ್. ಓಕೆ,
ಇಲ್ಲಿ -4 ಇದೆ, ಬ್ರಾಕೆಟ್ ಅಲ್ಲಿ -4 ಅಂತ ಬರ್ಕೊಂತೀನಿ. ಸರಿನಾ? ಸೊ ಅದೇ ತರ 4 ಮತ್ತೆ 1 ಮಾಡ್ಬೇಕು. 4 ಪ್ಲಸ್ ಸಿಂಬಲ್ ಹಂಗೆ ಇಟ್ಕೊಂತೀನಿ. 1 ಮೈನಸ್ ಜೊತೆ ಏನು ಅಸೋಸಿಯೇಟ್ ಆಗಿಲ್ಲ, ಪ್ಲಸ್ ಜೊತೆ ಇದೆ. 4 + 1 ಡೈರೆಕ್ಟ್ ಬರ್ಕೊಂತೀನಿ. ಓಕೆ, ಇದು ನಮಗೆ ಏನ್ ಕೊಡುತ್ತೆ? 2 + -1 ಅಂತಂತಂದ್ರೆ 1 ಸಿಗುತ್ತೆ. 3 + 7 ಅಂದ್ರೆ 10 ಸಿಗುತ್ತೆ. 5 + -4 ಅಂದ್ರೆ 1 ಸಿಗುತ್ತೆ. 4 + 1 ಅಂದ್ರೆ 5 ಸಿಗುತ್ತೆ. ಓಕೆ, ಸೊ ಇದು A + B ಸಿಕ್ತು ನಮಗೆ. A + B. ಅವನೇನ್ ಕಂಡುಹಿಡಿಯಕ್ಕೆ ಕೇಳಿದಾನೆ? A + B ಟ್ರಾನ್ಸ್ಪೋಸ್. A + B ಟ್ರಾನ್ಸ್ಪೋಸ್ ಕಂಡುಹಿಡಿ ಅಂತ ಕೇಳಿದಾನೆ. ಹಂಗಂದ್ರೆ ಏನು? ಈ ರೋನ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಫಸ್ಟ್ ರೋ ಇದು ಫಸ್ಟ್ ರೋ ತಗೊಳ್ಳಿ. ಫಸ್ಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 1 10 ಮುಗೀತು. ಸೆಕೆಂಡ್ ರೋ ತಗೊಳ್ಳಿ, ಸೆಕೆಂಡ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 1 5. ಇಷ್ಟೇ ಆನ್ಸರ್. 1 1 10 5. ಈಸಿ ಇದೆ ಅಲ್ವಾ? ಇಷ್ಟೇ. A + B ಫೈಂಡ್ ಔಟ್ ಮಾಡಿ, ಆಮೇಲೆ ಅದಕ್ಕೆ ಟ್ರಾನ್ಸ್ಪೋಸ್ ಕಂಡುಹಿಡಿಯಿರಿ. ಓಕೆ, ಇವೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದೆ. ಸೊ ನಾನು ಹಂಗಾಗಿ ಎಲ್ಲಾ ಕೇಸಸ್ ಕವರ್ ಆಗಬೇಕು, ಸೆಲೆಕ್ಟಿವ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಒಂದು ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಮೇಲೆ ಒಂದು ಸಾಲ್ವ್ ಮಾಡೋಣ. ಓಕೆ, ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಈ ಪ್ರೀವಿಯಸ್ ಕೇಸಲ್ಲಿ ಅಡಿಷನ್ ಆಫ್ ದ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಮೇಲೆ ಮಾಡಿದ್ವಿ. ಈಗ ನಾವು ಸಬ್ಟ್ರಾಕ್ಷನ್ ಮಾಡೋಣ ಇದರಲ್ಲಿ. ಓಕೆ, ಏನು ಕ್ವಶನ್ ಅಂತಂತಂದ್ರೆ, ಇಫ್ ಎ ಈಸ್ ಈಕ್ವಲ್ ಟು ಒಂದು 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. 3 0, ಓಕೆ, -2 -2 1 ಮ್ಯಾಟ್ರಿಕ್ಸ್ ಎ ಇದು. ದೆನ್ ಏನ್ ಫೈಂಡ್ ಔಟ್ ಮಾಡಕ್ ಕೇಳಿದಾನೆ? ದೆನ್ 2a - 3a ಟಿ ಮಾಡಿ ಅಂತ ಕೇಳಿದಾನೆ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 2a ಕಂಡಿಡ್ಕೋಬೇಕು, ಅದಾದ್ಮೇಲೆ 3a ಕಂಡಿಡ್ಕೊಂಡು ಅದ್ರದ್ದು ಟ್ರಾನ್ಸ್ಪೋಸ್ ಮಾಡಿ. ಓಕೆ, ಫಸ್ಟ್ ನಮಗೆ ಬೇಕಾಗಿರೋದೇನು? 2a. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. 2 × a ಅಂತ ಅರ್ಥ ಇದು. ಓಕೆ, ಹೆಂಗ್ ಬರ್ಕೊಂತೀನಿ? 2 × ದಿಸ್ ಮ್ಯಾಟ್ರಿಕ್ಸ್ 3 0 -2 1. ಓಕೆ, ಸೊ ಪ್ರೀವಿಯಸ್ ಎಕ್ಸಾಂಪಲ್ ಎಲ್ಲ ಮಾಡ್ಬಿಟ್ಟಿದೀವಿ ಆಲ್ರೆಡಿ ಇದನ್ನ. 2 × 3, 2 × 0, ದೆನ್ 2 × -2, ಅದಾದ್ಮೇಲೆ 2 × ದಿಸ್ 1. ಸರಿನಾ? ಹಾಗಾಗಿ 2 × 3, 2 × 0, ಓಕೆ, 2 × -2 ಇದೆ, ಬ್ರಾಕೆಟ್ ಯೂಸ್ ಮಾಡ್ಕೊಂಡ್ ಬರ್ಕೊಂತೀನಿ. ಅದಾದ್ಮೇಲೆ 2 × 1, 2 × 1. ಓಕೆ, 2 × 3 ಅಂದ್ರೆ 6, 2 × 0 ಅಂದ್ರೆ 0, 2 × -2 ಅಂದ್ರೆ -4, 2 × 1 ಅಂದ್ರೆ 2. ಸರಿನಾ? ನನಗೆ 2a ಸಿಕ್ತು. ನೆಕ್ಸ್ಟ್ ಏನ್ ಕಂಡು ಹಿಡ್ಕೊಳ್ತೀನಿ ನಾನು? 3a ಫೈಂಡ್ ಔಟ್ ಮಾಡ್ತೀನಿ. 3a ಇದು ಕೂಡ ಸ್ಕೇಲರ್ ಮಲ್ಟಿಪ್ಲಿಕೇಶನ್. ಇವೆಲ್ಲ ನಿಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, 3 × ಮತ್ತೆ ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. 3 × 3 0 -2 1. ಇದನ್ನ ಡೈರೆಕ್ಟ್ ಬರೀತೀನಿ ನಾನು. ಓಕೆ, 3 × 3 ಅಂದ್ರೆ 3 3 9, 3 × 0 ಅಂದ್ರೆ 0, 3 × -2 ಅಂದ್ರೆ -6, 3 × 1 ಅಂದ್ರೆ 3. ನನಗೆ 3a ಸಿಕ್ತು. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬೇಕಾಗಿರೋದೇನು? ಈ 3a ಕಂಡುಹಿಡಿತೀರಲ್ಲ, ಇದ್ರದ್ದು ಟ್ರಾನ್ಸ್ಪೋಸ್ ಬೇಕು ನನಗೆ. 3a ಟ್ರಾನ್ಸ್ಪೋಸ್ ಬೇಕು ನನಗೆ. ಹೆಂಗೆ? ಈ ರೋನ ಕಾಲಮ್ ಅಲ್ಲಿ ಬರ್ಕೊಳ್ಳೋದು. ಫಸ್ಟ್ ರೋನ ಕಾಲಮ್ ಬರ್ಕೊಂಡು ಸೆಕೆಂಡ್ ರೋನ ಕಾಲಮ್. ಫಸ್ಟ್ ರೋನ ಬರ್ಕೊಳ್ಳೋಣ ಕಾಲಮ್ಗೆ 9 0. ಈಗ ಸೆಕೆಂಡ್ ರೋ ಬರ್ಕೊಳ್ಳೋಣ -6 3. ಸೊ ದಿಸ್ ಇಸ್ 3a ಟಿ ಸಿಕ್ತ ನನಗೆ. ನಾನು ಆಕ್ಚುಯಲ್ ಆಪರೇಷನ್ ಏನ್ ಮಾಡ್ಬೇಕು? 2a - 3a ಟು ದ ಪವರ್ ಟಿ ಮಾಡ್ಬೇಕು. ಸೊ ಹಿಂಗೆ ಅದು 2a ಇಲ್ಲಿ ಸಬ್ಟ್ರಾಕ್ಷನ್ ಆಪರೇಷನ್ ಮಾಡ್ತಾ ಇದೀನಿ, ಅದಕ್ಕೆ ಈ ಎಕ್ಸಾಂಪಲ್ ತಗೊಂಡಿದ್ದು. 2a - 3a ಟು ದ ಪವರ್ ಟಿ. ಸೊ 2a ನಿಮಗೆ ವ್ಯಾಲ್ಯೂ ಗೊತ್ತಿದೆ ಆಲ್ರೆಡಿ, ಇಲ್ಲಿದೆ. ಏನು? 6 0 -4 2. ಇದು 2a. ಓಕೆ, ಸಬ್ಸ್ಟ್ರಾಕ್ಷನ್ ಗೆ ಮೈನಸ್ ಆಪರೇಷನ್. 3a ಟು ದ ಪವರ್ ಟಿ ಫೈಂಡ್ ಔಟ್ ಮಾಡಿದೀನಿ, ಇಲ್ಲಿದೆ ನೋಡಿ.
3 to the power t ಅಂತಂದ್ರೆ ಸೊ 9 minus 6 0 3 ಮೈನಸ್ ಬಂದಾಗ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ ವಿ ಕ್ಯಾನ್ ಯೂಸ್ ಬ್ರಾಕೆಟ್. ಓಕೆ, ಸೊ ಈಗ ಒಂದೊಂದೇ ಎಲಿಮೆಂಟ್ಸ್ ಇದೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ ಬರೋಣ. 6 ಜೊತೆ 9 ಮಾಡೋಣ. ಓಕೆ, 6 ಮೈನಸ್ ಅಪ್ ಸೈನ್ ಹಂಗೆ ಇಟ್ಕೊಂತೀನಿ ಅಂಡ್ ದೆನ್ 9. ಓಕೆ, 0 ಮೈನಸ್ ಸೈನ್ ಹಂಗೆ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಇಲ್ಲಿ 6 ಜೊತೆ ಮೈನಸ್ ಇದೆ, ಸೊ ಕನ್ಫ್ಯೂಷನ್ ಬೇಡ, ಈ ತರ ಬರ್ಕೊಳ್ಳೋಣ ಬೇಕಿದ್ರೆ. ಓಕೆ, -4 ಓಕೆ, -4 -0 ಓಕೆ, 2 ಜೊತೆ ಯಾವುದು -3 ಬರ್ಕೊಂಡ್ವಾ. ಸೊ ನಮಗೆ -9 + 6 ಅಂದ್ರೆ -3 ಬರುತ್ತೆ. 0 ಇರೋದ್ರಿಂದ ದಿಸ್ ಇಸ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಅದು +6 ಆಗುತ್ತೆ ನಮಗೆ. ಓಕೆ, ನಮಗೆ +6 ಆಗುತ್ತೆ ಅದು. ಅದಾದ್ಮೇಲೆ ಇಲ್ಲಿ -4. ಓಕೆ, 2 - 3 ಅಂದ್ರೆ -1. ಸೊ ಫೈನಲ್ ಆನ್ಸರ್ ಏನು? -3 6 -4 1. ಇದ್ರದ್ದು 2a -3a to the power t. ಏನ್ ಆನ್ಸರು? -3 6 ಓಕೆ -4 -1. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದು ನಮಗೆ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಅಡಿಷನ್ ಮಾಡಿದ್ವಿ, ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಣ ಈಗ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ. ಓಕೆ, ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಸೊ ಈ ಮ್ಯಾಟ್ರಿಕ್ಸ್ ಈ ತರ ಕೊಟ್ಟಿದ್ದಾನೆ, 3 4 x. ಓಕೆ, ಇನ್ನೊಂದು ಮ್ಯಾಟ್ರಿಕ್ಸ್ -1 2 5 ಈ ತರ ಇದೆ, ಇಸ್ ಈಕ್ವಲ್ ಟು 2x + 8 ಈ ತರ ಇದೆ. ನೀನ್ ಏನ್ ಕಂಡಿಡಿ ಅಂತಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿ ಅಂತ ಕೇಳಿದಾನೆ. ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ ಕೇಳಿದಾನೆ. ಸೊ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನು? ಒಂದೇ ರೋ ಇದೆ ಇದರಲ್ಲಿ. ಓಕೆ, 3 ಕಾಲಮ್ ಇದೆ, ಕರೆಕ್ಟಾ? ರೋ ಅಂತಂದ್ರೆ ಈ ತರ ಒಂದು ಸಿಂಪಲ್ ಹಿಂಗ್ ಲೈನ್ ಹೇಳ್ಕೊಳೋದು, ಲೆಫ್ಟ್ ಟು ರೈಟ್, ದಿಸ್ ಇಸ್ ರೋ. ಕಾಲಮ್ ಅಂತಂದ್ರೆ ಟಾಪ್ ಟು ಬಾಟಮ್ ಮುಂದೆ ಹೇಳ್ಕೊಳೋದು ಲೈನ್. ಸೊ ದಿಸ್ ಇಸ್ ಕಾಲಮ್. ಓಕೆ, ಈ ಮ್ಯಾಟ್ರಿಕ್ಸ್ ಅಲ್ಲಿ ಆರ್ಡರ್ ಬಂದು ಓನ್ಲಿ 1 ರೋ ಇಂಟು ಕಾಲಮ್. ಈಗ 2 ಮ್ಯಾಟ್ರಿಕ್ಸ್ ಇರೋದ್ರಿಂದ R1 C1 ಅಂತ ಬರ್ಕೊಂತೀನಿ. R1 × C1. ಈ ಮ್ಯಾಟ್ರಿಕ್ಸ್ಗೆ R2 × C2 ಅಂತ ಬರ್ಕೊಂತೀನಿ. ಸರಿನಾ? ನಂಬರ್ ಆಫ್ ರೋ ಎಷ್ಟಿದೆ ಈ ಮ್ಯಾಟ್ರಿಕ್ಸ್ ಅಲ್ಲಿ? ಒಂದೇ ರೋ ಇದೆ. 1 ರೋ ಇಂಟು ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 3 ಕಾಲಮ್ ಇದೆ. 3 ಒಂದು ಕಾಲಮು, 4 ಒಂದು ಕಾಲಮು, X ಒಂದು ಕಾಲಮ್. ಸೊ ಇಲ್ಲಿ 3 ಕಾಲಮ್ ಇದೆ. ಈ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ? 3 ರೋಸ್ ಇದೆ. ಹೆಂಗೆ? ದಿಸ್ ಇಸ್ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಓಕೆ, ನಂಬರ್ ಆಫ್ ರೋಸ್ ಎಷ್ಟು? 3. ಕಾಲಮ್ಸ್ ಎಷ್ಟು? ಒಂದೇ ಕಾಲಮ್ ಇದೆ ಇಲ್ಲಿ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ನೀವು ಫಸ್ಟ್ ಚೆಕ್ ಮಾಡ್ಬೇಕಾದ್ರೆ ಕಂಡೀಷನ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ C1 ಶುಡ್ ಬಿ ಈಕ್ವಲ್ ಟು ರೋ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡಕ್ಕಾಗೋದು. ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ ನಮಗೆ ಮಲ್ಟಿಪ್ಲಿಕೇಶನ್ ಈಸ್ ಪಾಸಿಬಲ್. ಓಕೆ, ಈಗ ನಾವು ಪ್ರೊಸೀಡ್ ಮಾಡೋಣ ಮಲ್ಟಿಪ್ಲಿಕೇಶನ್ ಮಾಡ್ಕೊಳೋದಕ್ಕೆ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ? ಫಸ್ಟ್ ಎಲಿಮೆಂಟ್ ನ ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ, ಸೆಕೆಂಡ್ ಎಲಿಮೆಂಟ್ ನ ಸೆಕೆಂಡ್ ಎಲಿಮೆಂಟ್ ಜೊತೆ, ಥರ್ಡ್ ಎಲಿಮೆಂಟ್ ನ ಥರ್ಡ್ ಎಲಿಮೆಂಟ್ ಜೊತೆ ಮಾಡಿ. ಓಕೆ, ಇಲ್ಲಿ 3 × -1 ಪ್ಲಸ್ 4 × 2 ಪ್ಲಸ್ x × 5. ಒಂದೇ ಕಾಲಮ್ ಇದೆ, ಅದಕ್ಕೆ ಇಷ್ಟಕ್ಕೆ ಮುಗಿಯುತ್ತೆ. ಇನ್ನೂ ಒಂದು ಕಾಲಮ್ ಇದ್ರೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಜೊತೆ ನಾವು ಮಾಡಬೇಕಾಗಿತ್ತು ಮಲ್ಟಿಪ್ಲಿಕೇಶನ್, ಅದಿಲ್ಲ. ಓಕೆ, ಇಸ್ ಈಕ್ವಲ್ ಟು ಇಲ್ಲಿ 2x + 8 ಇದೆ, ಅದನ್ನ ಬರ್ಕೊಳ್ಳಿ ಇಲ್ಲಿ 2x + 8. ಓಕೆ, 3 × -1 ಅಂದ್ರೆ -3 + 8
ಪ್ಲಸ್ 5x ಇಸ್ ಈಕ್ವಲ್ ಟು 2x ಪ್ಲಸ್ 8. ಎಕ್ಸ್ ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. ಫಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಪ್ಲಸ್ 8 ಮೈನಸ್ 3 ಅಂದ್ರೆ 5. 5 ಪ್ಲಸ್ 5x ಈಸ್ ಈಕ್ವಲ್ ಟು 2x ಪ್ಲಸ್ 8. ಓಕೆ, ಸೊ ಎಕ್ಸ್ ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. 5x 2x ಈ ಕಡೆ ಬರ್ಕೊಂಡ್ರೆ ಮೈನಸ್ 2x ಇಸ್ ಈಕ್ವಲ್ ಟು ಪ್ಲಸ್ 8. ಈ 5 ನ ಆ ಕಡೆ ಕಳಿಸಿದ್ರೆ ಇದು ಮೈನಸ್ 5 ಆಗುತ್ತೆ. ಓಕೆ, ಇಲ್ಲಿ 5x ಮೈನಸ್ 2x ಅಂದ್ರೆ 3x ಇಸ್ ಈಕ್ವಲ್ ಟು 8 ಮೈನಸ್ 5 ಅಂದ್ರೆ 3. ಸೊ x ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ? 3/3 ಅಂದ್ರೆ 1. x ಇಸ್ ಈಕ್ವಲ್ ಟು 1. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಅಂತಂದ್ರೆ x ಗೆ ಆನ್ಸರ್ ಬಂದ್ಬಿಟ್ಟು 1. ಸಿಂಪಲ್ ಇದೆಯಲ್ವಾ? ಓಕೆ ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋಣ. ಅದು ಬಂದು ನಿಮಗೆ ಒಂದು ಎ ಇನ್ವರ್ಸ್ ಮೇಲೆನೆ ಮಾಡೋಣಂತೆ ಒಂದು ಪ್ರಾಬ್ಲಮ್. ಎ ಇನ್ವರ್ಸ್ ಮೇಲೆ ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಇನ್ನೊಂದು 2x2 ಮ್ಯಾಟ್ರಿಕ್ಸ್ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿರೋಣ. ಲೈಕ್ ಎ ಇಸ್ ಈಕ್ವಲ್ ಟು 2 4 ಮೈನಸ್ 6 8. ಓಕೆ, ದೆನ್ ಏನಂತ ಕೇಳಿದಾನೆ? ಎ ಇನ್ವರ್ಸ್ ಏನು ಅಂತ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಓಕೆ, ಆಲ್ರೆಡಿ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಒಂದು ಸಾಲ್ವ್ ಮಾಡಿದೀವಿ. ಎ ಇನ್ವರ್ಸ್ ಗೆ ಒಂದು ಫಾರ್ಮುಲಾ ಇದೆ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಇದನ್ನ ಕಂಡು ಹಿಡ್ಕೋಬೇಕು. ಸೊ ಡಿಟರ್ಮಿನೆಂಟ್ ಎ ಫಸ್ಟ್ ಕಂಡು ಹಿಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಎ ಅಂತಂದ್ರೆ ಈ ತರ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಬರ್ಕೋಬೇಕು. 2 4 ಮೈನಸ್ 6 8. ಸೊ ಮಲ್ಟಿಪ್ಲಿಕೇಶನ್ ಇವೆರಡು ಎಲಿಮೆಂಟು ಮತ್ತೆ ಇವೆರಡು ಎಲಿಮೆಂಟು ಇಸ್ ಈಕ್ವಲ್ ಟು 2 ಇಂಟು 8 ಆಮೇಲೆ ಮೈನಸ್ ಹಂಗೆ ಇಟ್ಕೋಬೇಕು 4 ಇಂಟು ಮೈನಸ್ 6 ಬ್ರಾಕೆಟ್ ಅಲ್ಲಿ ಬರ್ಕೊಂತೀನಿ ಮೈನಸ್ 6. ಓಕೆ, 2 8 ದ 16 ಆಗುತ್ತೆ. 2 8 16 ಮೈನಸ್ ಹಂಗೆ ಇಟ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಓಕೆ, ಅದಾದ್ಮೇಲೆ 4 ಇಂಟು 6 ಅಂದ್ರೆ 24. ಸೊ ಆನ್ಸರ್ ಏನು? 24 ಪ್ಲಸ್ 16 ಅಂತಂದ್ರೆ 40. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಬಂದ್ಬಿಟ್ಟು 40. ಸರಿನಾ? ಈಗ ಅಡ್ಜಾಯಿಂಟ್ ಆಫ್ ಎ ಇಲ್ಲಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಆರ್ಡರ್ ಏನು? 2x2 ಇದೆ. ಸೊ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ. 2x2 ಮ್ಯಾಟ್ರಿಕ್ಸ್ ಬಂದಾಗ ಅಡ್ಜಾಯಿಂಟ್ ಎ ಕಂಡುಹಿಡಿಯೋದು ತುಂಬಾ ಈಸಿ. ಅಡ್ಜಾಯಿಂಟ್ ಎ ಕಂಡುಹಿಡಿಯೋದು ಹೆಂಗೆ? ಡಯಾಗನಲ್ ಎಲಿಮೆಂಟ್ಸ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ನ ಡಯಾಗನಲ್ ಎಲಿಮೆಂಟ್ಸ್ ಪೊಸಿಷನ್ ನ ಸ್ವಾಪ್ ಮಾಡ್ಕೊಳ್ಳಿ. ಫಸ್ಟ್ 2 ಪ್ಲೇಸ್ ಅಲ್ಲಿ 8 ಬರ್ಕೊಳ್ಳೋಣ, 8 ಪ್ಲೇಸ್ ಅಲ್ಲಿ 2 ಬರ್ಕೊಳ್ಳೋಣ. ಡಯಾಗನಲ್ ಎಲಿಮೆಂಟ್ಸ್ ನ ಸ್ವಾಪ್ ಮಾಡ್ಕೊಂಡೆ. ಸರಿನಾ? ಮಿಕ್ಕಿದ 2 ಎಲಿಮೆಂಟ್ಸ್ ನ ಅದ್ರ ಜೊತೆ ಇರೋಂತ ಸೈನ್ ನ ರಿವರ್ಸ್ ಮಾಡ್ಕೊಂಡ್ಬಿಡಿ. +4 ಇದೆ, ಅದನ್ನ ನಾನು -4 ಅಂತ ಬರಿತೀನಿ. -6 ಇದೆ, ಅದನ್ನ +6 ಅಂತ ಬರ್ಕೊಂತೀನಿ. ಸಿಂಪಲ್ ಅಲ್ವಾ? ಇಷ್ಟೇ ಅಡ್ಜಾಯಿಂಟ್ ಆಫ್ ಎ. ಸೊ ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ದಿಸ್ ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ 40. ಓಕೆ, ಅದಾದ್ಮೇಲೆ ಅಡ್ಜಾಯಿಂಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 8 -4 6 2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಇದೇ ತರ 4 ಆಪ್ಷನ್ ಸುಮ್ಮನೆ ಕೊಟ್ಟಿರ್ತಾನೆ, ನೀವು ಇದನ್ನ ಫೈಂಡ್ ಔಟ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಓಕೆ, ದಿಸ್ ಇಸ್ ಎ ಇನ್ವರ್ಸ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದೆರಡು ಸಿಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಲೈಕ್ ಇಲ್ಲಿ ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ. ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಹಾಗೆ ಸೈನ್ ಥೀಟಾ. ಡಿಟರ್ಮಿನೆಂಟ್ ಕೊಟ್ಟಾಗ ನಾವೊಂದು ಪಾಯಿಂಟ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ವಿ ಕ್ಯಾನ್ ಎವ್ಯಾಲ್ಯೂಯೇಟ್ ದಿಸ್ ಒನ್. ಓಕೆ, ಎವ್ಯಾಲ್ಯೂಯೇಷನ್ ಹೆಂಗೆ? ಇದ್ರ ವ್ಯಾಲ್ಯೂ ಏನಂತ ಕೇಳಿರೋ ತರ ಇದು. ಓಕೆ, ಇವೆರಡು ಎಲಿಮೆಂಟ್ಸ್ ನ ಮಲ್ಟಿಪ್ಲಿಕೇಶನ್, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಇಂಟು ಸೈನ್ ಥೀಟಾ
ಇವೆರಡು ಮಲ್ಟಿಪ್ಲಿಕೇಶನ್ ಮಾಡೋಬೇಕಾದ್ರೆ ಫಸ್ಟ್ ಮೈನಸ್ ಸೈನ್ ಇಟ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಎಲಿಮೆಂಟ್ ಜೊತೆ ಮೈನಸ್ ಇದ್ದಾಗ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. ಕಾಸ್ ಥೀಟಾ ಇಂಟು ಈ ಕಾಸ್ ಥೀಟಾ ಬರ್ಕೊಂಡೆ, ನೆಕ್ಸ್ಟ್ ಈ ಕಾಸ್ ಥೀಟಾ ಬರ್ಕೊಂತೀನಿ, ಕಾಸ್ ಥೀಟಾ. ಓಕೆ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಹಂಗೆ ಇಟ್ಕೊಳ್ಳೋಣ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ನೆಕ್ಸ್ಟ್ ಬರ್ಕೊಳೋದು ಹೆಂಗೆ? ಸೈನ್ ಸ್ಕ್ವೇರ್ ಥೀಟಾ, ಈ ಮೈನಸ್ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಯ್ತು, ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ನಿಮಗೆ ಗೊತ್ತು ಟ್ರಿಗ್ನೋಮೆಟ್ರಿ ನಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಆನ್ಸರ್ ಇದಕ್ಕೆ 1. ಓಕೆ, ಸಿಂಪಲ್ ಇದೆ. ಅದೇ ತರ ಇನ್ನೊಂದು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕೊಟ್ಟಿದ್ದಾನೆ ಒಂದು ಡಿಟರ್ಮಿನೆಂಟ್ ಒಳಗಡೆ, ಲೈಕ್ 6 square root of 6 square root of 12. ಓಕೆ, ಮತ್ತೆ ಇಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 6. ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೇಮ್ ಆಪರೇಷನ್, ಇವೆರಡು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ, ಇವೆರಡು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ. ಓಕೆ, ಹೆಂಗ್ ಬರ್ಕೊಂತೀರಾ? ಸ್ಕ್ವೇರ್ ರೂಟ್ ಆಫ್ 6 ಇಂಟು ಸ್ಕ್ವೇರ್ ರೂಟ್ ಆಫ್ 6. ಓಕೆ, ಮೈನಸ್ ಸೈನ್ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಇದೆ, ಬ್ರಾಕೆಟ್ ಯೂಸ್ ಮಾಡಿದೀನಿ, ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 12 ಇದೆ. ಓಕೆ, ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 6 ಇಂಟು ಸ್ಕ್ವೇರ್ ರೂಟ್ ಆಫ್ 6 ಅಂದ್ರೆ ಏನ್ ಬರುತ್ತೆ? 6 ಆಗುತ್ತೆ. ಅದು ಇನ್ನು ಬೇಕು ಅಂದ್ರೆ 6 6 36 ಅಂತ ಬರ್ಕೊಂಡು ಅದನ್ನು ಮಾಡ್ಕೊಳ್ಳಿ ಬೇಕಾದ್ರೆ. 6 6 36 ಮೈನಸ್ ಹಂಗೆ ಇಟ್ಕೊಳ್ಳಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಓಕೆ, ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 12 ಅಂದ್ರೆ ಅದನ್ನು ಬೇಕಾದ್ರೆ 12 3 36. ಸಾರಿ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ನಾನು. ಸ್ಕ್ವೇರ್ ರೂಟ್ ಆಫ್ 6. ಓಕೆ, ಓಕೆ, ಇಲ್ಲ ಕರೆಕ್ಟ್ ಆಗಿದೆ. ಓಕೆ, 6 6 36 ಬರ್ಕೊಂಡಿದ್ದೆ. 36 ಹಿಂಗೂ ಬೇಕಾದ್ರೆ ಬರ್ಕೊಳ್ಳಿ, ಅಥವಾ ಡೈರೆಕ್ಟ್ 6 ಅಂತ ಬರ್ಕೋಬಹುದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ, 12 3 36 ಆಗುತ್ತೆ ಇದು. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ ದಿಸ್ 36 ಅಂತಂದ್ರೆ ಇದು 6 ಆಗುತ್ತೆ, ಪ್ಲಸ್ ಇದು ಕೂಡ 6 ಆಗುತ್ತೆ. ಸೊ ಆನ್ಸರ್ ಬಂದು ಏನಾಗುತ್ತೆ? 12. ಆನ್ಸರ್ 12. ಓಕೆ, ಸೊ ಅಡಿಷನ್ ಆಯ್ತು, ಸಬ್ಸ್ಟ್ರಾಕ್ಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು, ಡೆಟರ್ಮಿನೆಂಟ್ ಆಯ್ತು. ನೆಕ್ಸ್ಟ್ ಕ್ರಾಮರ್ಸ್ ರೂಲ್ ಒಂದು ಮಾಡೋಣ. ಆಮೇಲೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ 3x3 ಇಟ್ಟು ನೋಡೋಣ. ಆಮೇಲೆ 3x3 ಮ್ಯಾಟ್ರಿಕ್ಸ್ ಗೆ ನಾವು ಅಡ್ಜಾಯಿಂಟ್ ಎ ಕಂಡುಹಿಡಿಯೋದು ಹೆಂಗೆ, 3x3 ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ, ಆಮೇಲೆ ಎರಡು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಕೊಡ್ತೀವಿ, ಅದರದ್ದು ವ್ಯಾಲ್ಯೂ ಅನ್ನೋನ್ ವ್ಯಾಲ್ಯೂಸ್ ಎಕ್ಸ್ ಅಂಡ್ ವೈ ಕಂಡುಹಿಡಿಯೋದು ಹೆಂಗೆ. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಸೆಷನ್ ನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಕೇಳ್ಬೋದು. ಥ್ಯಾಂಕ್ ಯು.